ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ರಾಹುಲ್ ಗಾಂಧಿ ಅವರ ಅದೃಷ್ಟ ಹೇಗಿದೆ ನೋಡಿ. ಅವರನ್ನು ಈ ಬಾರಿ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಸರಿಯಾಗಿ ಅಟಕಾಯಿಸ್ಕೋತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಬೆಳಗಾವಿಯ ಇವರ ಕಾಂಗ್ರೆಸ್ಸಿನ ಅಧಿವೇಶನದ ಸಂದರ್ಭದಲ್ಲಿ. ಅದಕ್ಕಾಗಿ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಈ ಬಾರಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡಬೇಕು, ಮುಂದಿನ ನಾಯಕತ್ವದ ಕುರಿತು ತೀರ್ಮಾನ ಆಗಬೇಕು, ಪಕ್ಷದ ಭವಿಷ್ಯ ಹೇಗಿರಬೇಕು ಅನ್ನುವಂಥ ಮಂಥನ ಆಗಬೇಕು. ಈ ರೀತಿಯಾದಂಥ ಆಲೋಚನೆಯಲ್ಲಿದ್ದರು ಬಹಳಷ್ಟು ಜನ ನಾಯಕರು. ಯಾವ G22 ಇತ್ತೀಚಿನ ವರ್ಷಗಳಲ್ಲಿ ಬರಖಾಸ್ತುಗೊಂಡಿತ್ತು, ಅದಕ್ಕೆ ಮತ್ತೆ ಪುನರ್ಜೀವನ ಬಂದಿತ್ತು. ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಹೇಗಾದರೂ ಮಾಡಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಒಂದಷ್ಟು ಜನ ತೀರ್ಮಾನ ಮಾಡಿದರು. ರಾಹುಲ್ ಗಾಂಧಿ ಅವರು ಸಂವಾದಕ್ಕೆ, ಚರ್ಚೆಗೆ ಅವಕಾಶವನ್ನೇ ಮಾಡಿಕೊಡಲಾರದೆ ನೇರವಾಗಿ ಭಾಷಣವನ್ನು ಶುರು ಮಾಡ್ತಾ ಹೇಳ್ತಾರೆ, ಈ ದೇಶದಲ್ಲಿ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಬೇಕು, ಹಿಂದುಳಿದ ವರ್ಗದವರ ಶ್ರೇಯೋಭಿವೃದ್ಧಿಗೆ ಪಕ್ಷ ದುಡಿಯಬೇಕು, ಅದಕ್ಕಾಗಿ ಧ್ವನಿಯನ್ನೆತ್ತಬೇಕು. ನಾನು ಜನವರಿ 26ರಿಂದ ಸಂವಿಧಾನವನ್ನು ಉಳಿಸಿ ಅನ್ನುವಂಥ ಆಂದೋಲನವನ್ನು ಶುರು ಮಾಡ್ತೇನೆ. ಯಾವ ಭಾರತ್ ಜೋಡೋ ಯಾತ್ರೆ ಮಾಡಿದ್ನೋ ಅದೇ ರೀತಿಯಾಗಿ ದೇಶಾದ್ಯಂತ ಸಂಚಾರ ಮಾಡ್ತೇನೆ, ತನ್ಮೂಲಕ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತೇನೆ, ತನ್ಮೂಲಕ ಪಕ್ಷವನ್ನು ಉದ್ಧಾರ ಮಾಡ್ತೇನೆ ಅಂತ ಎಲ್ಲರೂ ಮುಖ ನೋಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಈತ ಏನು ಮಾತಾಡ್ತಾ ಇದ್ದಾನೆ? ಈತ ಭಾರತ್ ಜೋಡೋ ಯಾತ್ರೆ ಮಾಡಿದ ಸಂದರ್ಭದಲ್ಲಿ ಇದ್ದಂಥ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋತು ಹೋಗಿದೆ. ಅದಾದಮೇಲೆ ನ್ಯಾಯ ಯಾತ್ರೆ ಅಂತ ಮಾಡಿದ್ರು, ಆ ಸಂದರ್ಭದಲ್ಲಂತೂ ಗುಂಡಾಂತರ ಮಾಡಿಬಿಟ್ಟ ಪಕ್ಷವನ್ನು. ಈಗ ಮತ್ತೆ ಸಂವಿಧಾನವನ್ನು ಉಳಿಸಿ ಅಂತ ಹೋರಾಟ ಮಾಡ್ತೀನಿ ಅಂತ ಇದ್ದಾರೆ. ಮುಂದೆ ಹೆಂಗೆ ಅಂತ ಎಲ್ಲರೂ ಪಿಸುಗುಟ್ಲಿಕ್ಕೆ ಶುರು ಮಾಡಿದರು. ಅಷ್ಟೊತ್ತಿಗೆ ರಾಹುಲ್ ಗಾಂಧಿ ಅದೃಷ್ಟ ಹೇಗಿದೆ ಅಂದರೆ, ಅಲ್ಲಿ ಮನಮೋಹನ್ ಸಿಂಗ್ ಅವರ ಸ್ಥಿತಿ ಗಂಭೀರ ಅಂತ ಸಂದೇಶ ಬರುತ್ತೆ, ಅವರ ನಿಧನ ಸಂಭವಿಸುತ್ತೆ. ಮುಖ್ಯವಾದಂಥ ವಿಚಾರ ಮೂಲೆ ಗುಂಪಾಗತ್ತೆ. ರಾಹುಲ್ ಗಾಂಧಿಯವರ ನಾಯಕತ್ವದ ವಿರುದ್ಧ ಧ್ವನಿಯನ್ನೆತ್ತಬೇಕು ಅಂತ ಮಾಡಿದವರಿಗೆ ಸರಿಯಾದ ಅವಕಾಶವೇ ಲಭ್ಯ ಆಗುವುದಿಲ್ಲ. ಇದು ಕಾಂಗ್ರೆಸ್ಸಿನಲ್ಲಿ ನಡೆದ ವಿದ್ಯಮಾನ. ಆದರೆ ವಿಪಕ್ಷದವರು ಭಾಳ ಗಂಭೀರವಾಗಿ ಈ ವಿಷಯವನ್ನು ತೆಗೆದುಕೊಂಡಿದ್ದಾರೆ. ರಾಹುಲ್ ಗಾಂಧಿ ಏನಾದರೂ ನಾಯಕತ್ವವನ್ನು ನಾವು ಕೊಟ್ಟರೆ ನಾಳೆ ನಮ್ಮ ಅಸ್ತಿತ್ವವೇ ಇರೋದಿಲ್ಲ. ವಿಪಕ್ಷದವರು ಅಜೆಂಡಾವನ್ನಿಟ್ಟುಕೊಂಡು ಹೋರಾಟ ಮಾಡುವುದರಲ್ಲಿ ಕಳೆದ 3 ಅಧಿವೇಶನದಲ್ಲಿ ವಿಫಲರಾಗಿದ್ದೇವೆ. ಈ ಬಾರಿ ಈತನ ನಾಯಕತ್ವಕ್ಕೆ ಸರಿಯಾಗಿ ಕೊಕ್ಕೆಯನ್ನು ಹಾಕಬೇಕು ಅಂತ ಒಳಗೊಳಗೆ ಮಾತಾಡಿಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಒಬ್ಬೊಬ್ಬರಾಗಿ ಈ ವಿಷಯವನ್ನು ಮೇಲೆತ್ತಲಿಕ್ಕೆ ಶುರು ಮಾಡ್ತಾರೆ. ಇವರ ಸಾಲಿಗೆ ಮೇಲ್ಪಂಕ್ತಿಯಲ್ಲಿ ಮತ್ತೊಬ್ಬರು ಸೇರ್ಕೋತಾರೆ. ಅವರು ಸುಪ್ರಿಯಾ ಸುಳೆ, ಶರದ್ ಪವಾರ್ ಅವರ ಪುತ್ರಿ. ಅವರು ನಿನ್ನೆ ಹೇಳಿದ್ದಾರೆ, ಪದೇ ಪದೇ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇಲ್ಲ ಅಂತ ನಾವು ಈ ರೀತಿ ದೂರುವುದು ಬೇಡ. ನಾನು ಗೆದ್ದಿರುವ 4 ಚುನಾವಣೆಗಳಲ್ಲಿಯೂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿಯಾಗೇ ಇದ್ದದ್ರಿಂದ ನಾನು ಗೆಲ್ಲಿಕ್ಕೆ ಸಾಧ್ಯ ಆಯಿತು. ನನ್ನ ವಿರುದ್ಧ ಪಿತೂರಿಯನ್ನು ಮಾಡಿದರೆ ನನ್ನನ್ನು ಸೋಲಿಸಬೇಕಾಗಿತ್ತು. ಈಗ ಇವರು ಯಾರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇಲ್ಲ ಅಂತ ಹೇಳ್ತಾರೋ ಅವರ ಉದ್ದೇಶವೇ ಸರಿ ಇಲ್ಲ ಅನ್ನುವಂಥ ಮಾತನ್ನು ಈಕೆ ಸ್ಪಷ್ಟವಾಗಿ ಹೇಳ್ತಾರೆ ಸುಪ್ರಿಯಾ ಸುಳೆ. ಶುರುವಾಗಿದ್ದು ಎಲ್ಲಿಂದ ಅಂತ ನೀವು ಗಮನಿಸಬೇಕು. ಮೊದಲನೇದಾಗಿ ಕಾಂಗ್ರೆಸ್ಸಿನ ಚಿದಂಬರಂ ಅವರ ಪುತ್ರ ಕಾರ್ತಿ ಚಿದಂಬರಂ ಶುರು ಮಾಡಿದ್ದು ಏನಂತ, ಯಾವ ಮಲ್ಲಿಕಾರ್ಜುನ ಮುತ್ಯ ಮತ್ತೆ ಬ್ಯಾಲೆಟ್ ಪೇಪರನ್ನು ಶುರು ಮಾಡಬೇಕು, ಚುನಾವಣೆಯಲ್ಲಿ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೂಲಕ ಹೋದರೆ ನಾವು ಚುನಾವಣೆಯಲ್ಲಿ ಗೆಲ್ಲಕ್ಕಾಗೋದೇ ಇಲ್ಲ, ಇದನ್ನು ರಿಗ್ ಮಾಡಲಾಗಿರುತ್ತೆ ಅಂತ ಸುಳ್ಳು ಹೇಳಲಿಕ್ಕೆ ಶುರು ಮಾಡಿದರು. ಆ ಸಂದರ್ಭದಲ್ಲಿ ಮೊಟ್ಟ ಮೊದಲು ಹೇಳಿದಂಥ ವ್ಯಕ್ತಿ ಕಾರ್ತಿ ಚಿದಂಬರಂ. ಏನಂತ ಹೇಳ್ತಾರೆ, ನಾನು ಗೆದ್ದಿರುವಂಥ ಎಲ್ಲ ಚುನಾವಣೆಗಳಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿಯಾಗಿತ್ತು, ಆ ರೀತಿಯದಾಗಿ ದೂರುವುದು ಸರಿಯಲ್ಲ. ಒಂದೇ ಪುಟದಲ್ಲಿ 2 ಸುದ್ದಿಗಳು ಇವು ಪ್ರಕಟ ಆದವು ಅವತ್ತು. ಅಲ್ಲಿಂದ ಇಲ್ಲಿವರೆಗೂ ನಡೆದ ಬೆಳವಣಿಗೆಯನ್ನು ನೀವು ನೋಡಿದ್ದೀರಿ. ಒಮರ್ ಅಬ್ದುಲ್ಲಾ ಹೇಳಿದ ಮಾತನ್ನು ಕೇಳಿದ್ದೀರಿ, ಅದಾದಮೇಲೆ ಅಭಿಷೇಕ್ ಬ್ಯಾನರ್ಜಿ ಹೇಳಿದ ಮಾತನ್ನು ಕೇಳಿದ್ದೀರಿ. ಎಲ್ಲರದು ಒಂದೇ ಸ್ವರ ಏನಪ್ಪ ಅಂದರೆ, ರಾಹುಲ್ ಗಾಂಧಿಯವರನ್ನು ನಾಯಕತ್ವಕ್ಕೆ ಬಿಟ್ಟು ಕೊಟ್ಟರೆ ನಮಗೆ ಯಾರಿಗೂ ಅಸ್ತಿತ್ವ ಇರೋದಿಲ್ಲ. ಇವರ ನಡೆ ಹೇಗಿದೆ ಈಗ ಅದನ್ನೊಂದು ಸಲ ಹೇಳ್ಬಿಡ್ತೀನಿ, ಅದಾದಮೇಲೆ ಮುಂದಿನ ವಿಚಾರ ಮಾತಾಡೋಣ. ಮೊದಲು ಒಮರ್ ಅಬ್ದುಲ್ಲಾ ಹೋಗ್ತಾರೆ, ನೇರವಾಗಿ ಹೋಗಿ ಅಮಿತ್ ಶಾ ಅವರ ಭೇಟಿ ಆಗ್ತಾರೆ. ಕಾರಣವನ್ನು ಕೇಳಿದರೆ, ಇಲ್ಲ ನಾವು ರಾಜ್ಯದ ಸ್ಥಾನಮಾನ ಕೊಡುವಂತ ಕೇಳಲಿಕ್ಕೆ ಹೋಗಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಹೇಳ್ತಾರೆ, ಇಲ್ಲ ನಾನು ಕೇಂದ್ರ ಜೊತೆ ಸೌಹಾರ್ದಯುತವಾದ ಸಂಬಂಧವನ್ನು ಇಟ್ಕೋತೀನಿ ಅನ್ನುವಂಥ ಮಾತನ್ನು ಶ್ರೀನಗರದಲ್ಲಿ ಕೂತ್ಕೊಂಡು ಹೇಳ್ತಾರೆ, ಜಮ್ಮು ಕಾಶ್ಮೀರದಲ್ಲಿ. ಅದಾದಮೇಲೆ ಬಂದು ಎಲ್ಲ ನಾಯಕರನ್ನು ಭೇಟಿ ಆಗ್ತಾರೆ. ನಮ್ಮದೇನಿದ್ರು ಸಂಘರ್ಷದ ರಾಜಕಾರಣ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ಈಗ ಅಧಿಕಾರದಲ್ಲಿದೆಯಲ್ಲ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಮೈತ್ರಿ ಒಕ್ಕೂಟ,
ಅದರ ಮಿತ್ರ ಪಕ್ಷ ಕಾಂಗ್ರೆಸ್ಸಿನ 6 ಸದಸ್ಯರು ವಿಧಾನಸಭೆಯ ಈಗಿರುವಂಥ ಇದಕ್ಕೆ ಬೆಂಬಲವನ್ನು ಘೋಷಿಸಿದ್ದಾರೆ. ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ, ಬೇರೆ ವಿಚಾರ. ಆದರೆ ಅವರ ಸಹಾಯದಿಂದ ಅಧಿಕಾರದಲ್ಲಿರುವಂಥ ಒಮರ್ ಅಬ್ದುಲ್ಲಾ ಆತ ಇದರ ವಿರುದ್ಧ ಮಾತಾಡ್ತಾರೆ. ಅದಾದ ಮಾರನೇ ದಿವಸ ಅಭಿಷೇಕ್ ಬ್ಯಾನರ್ಜಿ ಮಾತಾಡ್ತಾರೆ. ಅದಾದ ತಕ್ಷಣ ಮಮತಾ ಬೇಗಂ ಅವರು ಅಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ನಾನು ಇಂಡಿಯಾ ಅಲಯನ್ಸ್ನ ನೇತೃತ್ವವನ್ನು ಕಲ್ಕತ್ತಾದಲ್ಲಿ ಕೂತ್ಕೊಂಡೆ ನಿಭಾಯಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಅದಾದಮೇಲೆ ಶರದ್ ಪವಾರ್ ಅವರು ದಾಳಂಬರಿ ಹಣ್ಣು ಹಿಡ್ಕೊಂಡು ರೈತ ನಾಯಕರನ್ನ ಕರ್ಕೊಂಡು ನರೇಂದ್ರ ಮೋದಿ ಅವರ ಹತ್ರ ಬರ್ತಾರೆ. ಈಗ ಅವರ ಮಗಳು ಸುಪ್ರಿಯಾ ಸುಳೆ ಬಂದಿದ್ದಾರೆ. ಅಲ್ಲಿಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದೆಂದರೆ, ಭಾರತದ ರಾಜಕಾರಣದಲ್ಲಿ ಈಗ ರಾಹುಲ್ ಗಾಂಧಿ ಅಪ್ರಸ್ತುತ ವ್ಯಕ್ತಿ. ಕಾಂಗ್ರೆಸ್ಸಿಗೆ ಮತಗಳನ್ನು ಕ್ರೋಢೀಕರಿಸುವ ಶಕ್ತಿಯನ್ನು ಕಳ್ಕೊಂಡಿದೆ. ಮುಸಲ್ಮಾನ ಮತಗಳನ್ನು ಇಟ್ಟುಕೊಂಡೇ ನಾವು ರಾಜಕಾರಣ ಮಾಡಿದರೆ ರಾಜಕಾರಣ ಸಾಧ್ಯವಿಲ್ಲ. ಏಕೆಂದರೆ ಹಿಂದುತ್ವದ ಅಲೆಯಲ್ಲಿ ಈಗಾಗಲೇ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಯಾವ ರೀತಿಯದಾದಂಥ ಸಂಚಲನವನ್ನು ಉಂಟು ಮಾಡಬಹುದು ಅನ್ನೋದನ್ನು ಯೋಗಿ ಆದಿತ್ಯನಾಥ್ ಮಾಡಿ ತೋರಿಸಿಬಿಟ್ಟಿದ್ದಾರೆ. ನಾವು ಹೆಲಿಕಾಪ್ಟರ್ ಕೊಟ್ಟು ಮೌಲ್ವಿಗಳನ್ನ ಹಿಡ್ಕೊಂಡು ಎಲ್ಲ ಕಡೆ ಓಡಾಡಿದರೂ ಕೂಡ ನಮ್ಗೆ ಯಾವ ಲಾಭ ಆಗಲಿಲ್ಲ. ಆದ್ದರಿಂದ ಈ ರಾಹುಲ್ ಗಾಂಧಿಯನ್ನು ಇಟ್ಕೊಂಡು ರಾಜಕಾರಣ ಮಾಡುವುದು ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ. ಹಾಗಾದರೆ ಮುಂದೆ ಏನು ಅನ್ನೋದು ಈಗ ಸದ್ಯದ ಪ್ರಶ್ನೆ. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಯಾವ ವಿಷಯಕ್ಕೆ ಕಾಂಗ್ರೆಸ್ಸು ಎಲ್ಲರನ್ನೂ ಸೇರಿಸ್ಕೊಂಡು ಹೋರಾಟ ಮಾಡಬೇಕು ಅಂತ ಮಾಡಿದಾರೋ ಅದರ ವಿರುದ್ಧವಾದಂಥ ಅಸಹಕಾರವನ್ನು ಮಾಡಬೇಕು ಅಂತ ಇಂಡಿಯಾ ಅಲಯನ್ಸ್ನ ಸದಸ್ಯರು ತೀರ್ಮಾನ ಮಾಡಿದ್ದಾರೆ. ಉದಾಹರಣೆಗೆ ಇವರು ಅದಾನಿ ಅಂದರೆ ಇದ್ರ ಜೊತೆ ಅದಾನಿ ಜೊತೆ ಇವರು ಬರೋಕ್ಕೆ ಸಿದ್ಧರಿಲ್ಲ. ಸಂವಿಧಾನ ಅಂತ ಹೇಳ್ಕೊಂಡು ಓಡಾಡಿದ್ರೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಸಿದ್ಧರಿಲ್ಲ. ಏಕೆಂದರೆ ತುಂಬ ಚೆನ್ನಾಗಿ ವಿಪಕ್ಷದವ್ರಿಗೆ ಗೊತ್ತಿದೆ, ಇದು ಕೇವಲ ಕಾಂಗ್ರೆಸ್ ತನ್ನ ಉಳಿವಿಗಾಗಿ ಈ ಕೆಲಸ ಮಾಡ್ತಾ ಇದೆ. ಉದಾಹರಣೆಗೆ ಈಗ ಮೊನ್ನೆ ನಡೆದಂಥ ವಿದ್ಯಮಾನದಲ್ಲಿ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಮುತ್ಯ ಎಲ್ಲರೂ ಸೇರಿ ಒಂದು ಮಾತನ್ನು ಹೇಳ್ತಾರೆ. ಏನಂತ? ಸಿಖ್ಖರಿಗೆ ಅನ್ಯಾಯ ಆಗಿದೆ. ಮನಮೋಹನ್ ಸಿಂಗ್ ಅವರಿಗೆ ಸರಿಯಾದ ಸ್ಥಾನಮಾನದಲ್ಲಿ ಅಂತಿಮ ಕ್ರಿಯೆ ಮಾಡದೇ ಇರೋದರಿಂದಾಗಿ ಸಿಖ್ಖರಿಗೆ ಅವಮಾನ ಆಗಿದೆ ಅಂತ. ಜೊತೆಗೆ ಸಿಖ್ಖರ ಟರ್ಬನ್ ಹಾಕೊಂಡಿರುತ್ತ ಸಿಖ್ಖರ ಜೊತೆ ಫೋಟೋ ತೆಗೆಸ್ಕೋತಾರೆ ರಾಹುಲ್ ಗಾಂಧಿ. ಉದ್ದೇಶ ಏನು? ದೆಹಲಿ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಎತ್ತಿ ಕಟ್ಟಬೇಕು ಸಿಖ್ಖರನ್ನ ಅನ್ನುವಂಥ ಏಕಮೇವ ಹಿಡನ್ ಅಜೆಂಡಾ. ಇದು ಎಡಪಂಥೀಯ ಧೋರಣೆ. ಹೇಗೆ ಅಂತ ಹೇಳ್ತೀನಿ. ಇವರು ಹಿಂದುಳಿದ ವರ್ಗದವರ ಜಾತಿಗೆ ಹೋದರೆ ನಿಮ್ಗೆ ಹಿಂದುಳಿದ ವರ್ಗದ ಅನ್ಯಾಯ ಆಗಿದೆ, ನಾವು ನಿಮ್ಮ ಅನ್ಯಾಯವನ್ನು ಸರಿಪಡಿಸ್ತೀವಿ ಅಂತಾರೆ. ತಳಸ್ಪರ್ಶಿ ಜನಾಂಗ ದಲಿತರಿರುವಂಥ ಜಾಗಕ್ಕೆ ಹೋದರೆ ದಲಿತರಿಗೆ ತುಂಬ ಅನ್ಯಾಯ ಆಗಿದೆ, ದಲಿತರ ಧ್ವನಿಯಾಗಿ ನಾನು ನಿಲ್ತೀನಿ ಅಂತ ಇವ್ರು ಹೇಳ್ತಾರೆ. ಅದಾದಮೇಲೆ ಆದಿವಾಸಿಗಳ ಜಾಗಕ್ಕೆ ಜಾರ್ಖಂಡು, ಛತ್ತೀಸ್ಗಢ ಅಲ್ಲಿ ಹೋಗ್ಬಿಟ್ರೆ ಆದಿವಾಸಿಗಳಿಗೆ ಅನ್ಯಾಯ ಆಗಿದೆ, ಆದಿವಾಸಿಗಳ ಪರವಾಗಿ ನಾವಿದ್ದೀವಿ ಅಂತ ಹೇಳ್ತಾರೆ. ಹೀಗೆ ಕಂಡ ಕಡೆ ಬಣ್ಣವನ್ನು ಬದಲಿಸುವಂಥ ರಾಹುಲ್ ಗಾಂಧಿಯನ್ನು ಇಟ್ಟುಕೊಂಡು ವಿಪಕ್ಷದವರು ಯಾವುದೇ ರೀತಿಯಾದಂಥ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವಿಲ್ಲ ಅಂತ. 2014ರಲ್ಲಿ ನರೇಂದ್ರ ಮೋದಿ ಮಾಡಿದಂಥ ಕೆಲಸವನ್ನು ನೀವು ನೋಡಬೇಕು. ಭಾರತೀಯ ಜನತಾ ಪಾರ್ಟಿ ಅಜೆಂಡಾ ನೋಡಬೇಕು. ಭಾರತೀಯ ಜನತಾ ಪಾರ್ಟಿ ಏನು ಮಾಡ್ತು? ಮೊದಲನೇದಾಗಿ ಕಾಂಗ್ರೆಸ್ಸು 10 ವರ್ಷಗಳ ಅವಧಿಯಲ್ಲಿ ಮಾಡಿದಂಥ ಭ್ರಷ್ಟಾಚಾರದ ಕುರಿತಾದಂಥ ಎಲ್ಲ ವಿಷಯಗಳನ್ನು ಬಯಲಿಗೆ ಹೇಳುವ ಕೆಲಸವನ್ನು ಮಾಡ್ತೀವಿ. 2G ಹಗರಣ, 3G ಹಗರಣ, ಎಲ್ಲ ಹಗರಣಗಳನ್ನು ಜನರೆದುರು ಇಡ್ತೀವಿ. ಅದಾದ ಮೇಲೆ ಇನ್ನೊಂದು ವಿಷಯವನ್ನು ಸೇರಿಸುತ್ತೆ. ನಾವು ಬಂದರೆ ಹೇಗೆ ಅಧಿಕಾರ ಮಾಡ್ತೀವಿ ಅನ್ನೋಂಥ ಕನಸನ್ನು ಬಿತ್ತುವ ಕೆಲಸವನ್ನು ಅವ್ರು ಮಾಡಿದರು. ಏನಂತ? ನಾವು ಗುಜರಾತ್ ಮಾಡೆಲನ್ನು ತರ್ತೀವಿ, ಅಭಿವೃದ್ಧಿಗೋಸ್ಕರ ನಾವು ಒತ್ತನ್ನು ಕೊಡ್ತೀವಿ. ಹೇಗೆ ಗುಜರಾತ್ನಲ್ಲಿ ಇಂಡಸ್ಟ್ರಿಯಲಿಸ್ಟ್ಗಳು ಬಂದು ದುಡ್ಡನ್ನು ಸುರಿತಾ ಇದ್ದಾರೋ ಹಾಗೆ ದೇಶಾದ್ಯಂತ ಆ ರೀತಿ ಕೆಲಸ ಮಾಡ್ತೀವಿ. ಕಪ್ಪು ಹಣವನ್ನು ವಾಪಸ್ ತರ್ತೀವಿ, ಈ ದೇಶವನ್ನು ಸಮೃದ್ಧಗೊಳಿಸ್ತೀವಿ. ಹೀಗೆ ಕನಸನ್ನು ಬಿತ್ತುವ ಕೆಲಸ ಮಾಡಿದರು. ಆದರೆ ರಾಹುಲ್ ಗಾಂಧಿ ಮತ್ತು ವಿಪಕ್ಷದವರು ಕಳೆದ ವರ್ಷ ಮಾಡಿದ ಕೆಲಸ ಏನು? ಕೇವಲ ನರೇಂದ್ರ ಮೋದಿ ಅವ್ರನ್ನ ಕೆಳಗಿಳಿಸ್ತೀವಿ ಅಂತ ಹೇಳಿದರು. ಅವ್ರನ್ನ ಕೆಳಗಿಳಿಸ್ಲಿಕ್ಕೆ ನಾವು ಯಾಕೆ ಮತ ಹಾಕಬೇಕು ಅಂತ ಈ ದೇಶದ ಜನ ಅವರನ್ನು ತುಚ್ಛೀಕರಿಸಿದರು. ಹೀಗಾಗಿ ಅವರಿಗೆ ಸೋಲಾಯಿತು. ಈಗ ವಿಪಕ್ಷದವರಿಗೆ ಅರ್ಥ ಆಗ್ತಾ ಇದೆ. ಈಗ ಅವರು ತೀರ್ಮಾನ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿಯನ್ನು ನಾವು ಬೆಳೆಯಲಿಕ್ಕೆ ಬಿಡಬಾರದು. ಹಾಗೇನಾದರೂ ಬಿಟ್ಟದ್ದೇ ಆದರೆ ನಮ್ಮ ವೋಟ್ ಬ್ಯಾಂಕಿಗೂ ತೊಂದರೆ, ನಾಳೆ ನಾವು ಗೆಲ್ಲಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದು ಕೂತಿದ್ದಾರೆ. ಹಾಗಾದರೆ ರಾಹುಲ್ ಗಾಂಧಿಯ ಗತಿ ದೇವರಿಗೆ ಪ್ರೀತಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.